ಏಪ್ರಿಲ್ 5ಕ್ಕೆ ಕೋಲಾರದಲ್ಲಿ ಬೃಹತ್ ಬೋವಿ ಸಮಾವೇಶ. ಸಮುದಾಯದವರಿಗೆ ಉಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಆಹ್ವಾನ. ಚಿಂತಾಮಣಿ ತಾಲೂಕಿನ ಕರಿಮಾಚಿನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನಾಗಜನಹಳ್ಳಿ ಗ್ರಾಮಕ್ಕೆ ಉಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಭೇಟಿ ಕೊಟ್ಟು ಏಪ್ರಿಲ್ 5ರಂದು ನಡೆಯುವ ಬೋವಿ ಸಮಾವೇಶಕ್ಕೆ ಸಮುದಾಯದ ಕುಳಬಾದವರು ಕುಟುಂಬ ಸಮೇತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಆಹ್ವಾನಿಸಿದರು. ತಾಲೂಕಿನ ನಾಗದನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಬೋವಿ ಸಮುದಾಯದವರಿಗೆ ಸಿದ್ದರಾಮೇಶ್ವರ ಅವರ ವಚನಗಳ ಬಗ್ಗೆ ಅರಿವು ಮೂಡಿಸುವುದರೊಂದಿಗೆ ಮಾತನಾಡಿದ ಅವರು, ದೇವಾಲಯಗಳಲ್ಲಿ ಮಂಗಳಾರತಿ ಮಾಡುವ ಪುರೋಹಿತ ಕೈ ನೋವೆಂದು ಬರಲಿದ್ದರೆ ಒಂದು ಬಟನ್ ಒತ್ತಿ ಸ್ವಿಚ್ ಇಂದ ದೇವರಿಗೆ ಮಂಗಳಾರತಿ ಮಾಡಿ ಕ್ಯೂನಲ್ಲಿ ನಿಂತಿರುವ ಭಕ್ತಾದಿಗಳಿಗೆ ಆರತಿ ನೀಡಿದರೆ ದೇವರು ಯಾರಿಗೆ ಕೃಪೆ ತೋರಬೇಕು? ಅಂದ್ರೆ ನಮ್ಮ ಬದುಕು ಪೂಜೆ ಮಾಡುವ ಮತ್ತು ನೀಡುವಲ್ಲಿ ನಿಜಗುಣ ಇಲ್ಲ, ನೈಜತೆ ಇಲ್ಲ, ಹೃದಯವಿಲ್ಲ, ಮನಸ್ಸಿಲ್ಲ. ಹಾಗಾಗಿ ನಾವು ಯಂತ್ರ ಮಾನವರಾಗದೆ ಮಂತ್ರ ಮಾನವರಾಗಬೇಕು ಎಂದು ಜನತೆಗೆ ಉಪದೇಶಿಸಿದರು. ನಂತರ ನಮ್ಮ ಭಾರತೀಯ ಸಂಸ್ಕೃತಿ, ವೈಜ್ಞಾನಿಕತೆ, ವೈಚಾರಿಕತೆಯಲ್ಲಿ ನಮ್ಮ ಹಬ್ಬ ಹರಿದಿನಗಳು ಮೂಡಿಬರಬೇಕು ಮತ್ತು ಆಚರಿಸಬೇಕು. ಆಗ ಮಾತ್ರ ದೇಹವನ್ನು, ಮನಸ್ಸನ್ನು, ಬುದ್ಧಿಯನ್ನು ವಿಕಾಸದ ಕಡೆಗೆ ಹಬ್ಬಗಳು ಕೊಂಡೊಯ್ಯುತ್ತವೆ ಎಂದು ನಮ್ಮ ಸಿದ್ದರಾಮೇಶ್ವರ ಸ್ವಾಮಿಯವರು ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ತಾವೆಲ್ಲರೂ ಸಹ ಪ್ರತಿಯೊಬ್ಬರು ಅವರ ವಚನಗಳನ್ನು ಪ್ರತಿನಿತ್ಯ ಓದುವ ಪಡೆಯನ್ನು. ಅದೇ ರೀತಿಯಾಗಿ ಏಪ್ರಿಲ್ 5ರಂದು ಕೋಲಾರದಲ್ಲಿ ಬೃಹತ್ ದೊಡ್ಡ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ರಾಜ್ಯದಲ್ಲಿ ಏಕೈಕ ಸಂಸದರಾದ ಮಲ್ಲೇಶ್ ಬಾಬುರನ್ನು ಅಂದಿನ ದಿನದಂದು ಅಭಿನಂದಿಸಲಾಗುವುದು. ಆದ್ದರಿಂದ ಕುಟುಂಬ ಸಮೇತ ಎಲ್ಲ ಸಮುದಾಯದ ಬಂಧುಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಾಲೂಕಿನ ಎಲ್ಲ ಬೋವಿ ಸಮುದಾಯದವರಿಗೆ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಪೆರ್ಮಾಚಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ವೇಣು, ವರದನಹಳ್ಳಿ ವೆಂಕಟೇಶ್, ಎಲ್ಜಿ ಮಂಜುನಾಥ್, ಸಮುದಾಯದ ಹಿರಿಯ ಮುಖಂಡರು ಹಾಜರಿದ್ದರು. ಮಾಡುವ ಮತ್ತು ನೀಡುವಲ್ಲಿ ನಿಜಗುಣ ಇಲ್ಲ, ಅಲ್ಲಿ ನೈಜತೆ ಇಲ್ಲ, ಮನಸ್ಸಿಲ್ಲ, ಹೃದಯವಿಲ್ಲ. ನಾವು ಯಂತ್ರ ಮಾನವರಾಗದೆ ಮಂತ್ರ ಮಾನವರಾಗಬೇಕು. ಅಂತಹ ಮಂತ್ರ ಮಾನವರಾಗಬೇಕು ಅಂತಂದ್ರೆ ನಮ್ಮ ಪ್ರತಿ ಹಬ್ಬ ಹರಿದಿನ, ನಮ್ಮದೇ ಆಗಿರುವಂತಹ ಗುರುಗಳ ಜಯಂತಿಯಲ್ಲಿ ಅನೇಕ ವೈಜ್ಞಾನಿಕ ಕಾರಣಗಳಿದ್ದಾವೆ. ಆ ಎಲ್ಲ ಕಾರಣಗಳನ್ನ ಅರ್ಥೈಸಿಕೊಂಡು ನಾವು ಆಚರಣೆಯಲ್ಲಿ ಅಳವಡಿಸ್ಕೊಂಡಿವಿ ಅಂತಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ತುಂಬಿದೆ. ಅದು ನಮ್ಮ ಮನಸ್ಸನ್ನ, ದೇಹವನ್ನ, ನಮ್ಮ ಬುದ್ಧಿನ ವಿಕಾಸ ಮಾಡುವ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಅಂತಹ ವಿಕಾಸದ ಗುಣಗಳು ಸಿದ್ದರಾಮೇಶ್ವರರ ವಚನಗಳಲ್ಲಿದೆ. ಅಂತಹ ವಚನಗಳನ್ನ ನೀವು ದಿನನಿತ್ಯ ಗುರುಗಳೊಂದು ಭಾವಚಿತ್ರವನ್ನು ಹಿಡ್ಕೊಂಡು ಪೂಜೆಯನ್ನು ಮಾಡಿ ಆ ಪುಸ್ತಕದಲ್ಲಿ ಒಂದು ವಚನವನ್ನ ಓದುವಂತಹ ಪ್ರಯತ್ನ ಮಾಡಿದ್ರೆ ನಿಮಗೆ ಆ ವಿಕಾಸ ಭಾವ ಅರ್ಥ ಆಗುತ್ತೆ. ಆ ವಿಕಾಸತನ ನಿಮಗೆ ಅರ್ಥೈಸಿಕೊಂಡು ಬದುಕಲ್ಲಿ ಅಳವಡಿಸಿಕೊಂಡಾಗ ನಿಮಗೆ ನಿಜವಾದ ಜ್ಞಾನ, ನಿಜಭಕ್ತಿ ಅರ್ಥ ಆಗುತ್ತೆ ಅನ್ನೋ ಮಾತನ್ನ ತಿಳಿಸುವ ಮೂಲಕವಾಗಿ ಇಂತಹ ಸಿದ್ದರಾಮೇಶ್ವರ ಜಯಂತಿಯನ್ನ ಏಪ್ರಿಲ್ 5ನೇ ತಾರೀಕು ಕೋಲಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ನಾಯಕರುಗಳು ಹಮ್ಮಿಕೊಂಡಿದ್ದಾರೆ. ಮಲ್ಲೇಶ್ ಬಾಬುರವರು ಈ ಭಾಗದ ಸಂಸದರು, ಇಡೀ ಭಾರತ ದೇಶಕ್ಕೆ ಬೋವಿ ಸಮುದಾಯದ ಏಕೈಕ ಸಂಸದರು. ಹಾಗಾಗಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಏರ್ಪಡಿಸಿದೆ. ಏಪ್ರಿಲ್ 5ನೇ ತಾರೀಕು ಕುಟುಂಬ ಸಮೇತ, ಬರೀ ಅಣ್ಣಂದ್ರಲ್ಲ, ನೀವು ಹೆಂಗೆ ದೇವ್ರಿಗೆ ಹೋಗ್ತೀರಾ ಕುಟುಂಬ ಸಮೇತ, ಮಕ್ಕಳು ಕರ್ಕೊಂಡು, ವೃದ್ಧರನ್ನು ಕರ್ಕೊಂಡು, ಪ್ರೌಢಸ್ಥಿರನ್ನೆಲ್ಲನೂ ಕರ್ಕೊಂಡು ಹೇಗೆ ದೇವರ ದರ್ಶನ ಮಾಡ್ಕೊಂಡ್ ಬರ್ತೀರಾ. ನಿಮ್ಮ ಮನೆಗಳಲ್ಲಿ ಯಾವ್ದಾದ್ರು ಶುಭ ಸಮಾರಂಭಗಳು, ಮದುವೆಗಳಿದ್ರೆ ಇಡೀ ಅಣ್ಣ ತಮ್ಮ, ಅಳಿಯ ಮಾವ ಎಲ್ಲ ಕುಟುಂಬಗಳು ಸೇರ್ಕೊಂಡು, ಕುಟುಂಬ ಸಮೇತ ಸೇರ್ಕೊಂಡು ಹೇಗೆ ಕಾರ್ಯಕ್ರಮವನ್ನ ಆಸ್ವಾದಿಸ್ರ, ಹಾಗೆ ಈ ಕಾರ್ಯಕ್ರಮಕ್ಕೆ ಹೊಸ ಬಟ್ಟೆಗಳನ್ನ ಹಾಕೊಂಡು ಶುಭ್ರವಾಗಿಟ್ಕೊಂಡು ಆ ಕಾರ್ಯಕ್ರಮಕ್ಕೆ ಮುಂಜಾನೆಯಿಂದ ಮುಸ್ಸಂಜೆವರೆಗೆ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸ್ಬೇಕಂತೇಳಿ ನಿಮಗೆ ಮನವಿ ಮಾಡ್ಲಿಕ್ಕೆ ಬಂದಿವಿ. ನೀವೆಲ್ಲ ಬರ್ತೀರಾ? ಯಾವ ಡೇಟಿಗೆ? ಮನವಿಲ್ಲದೆ ನೀಡಿ ಕೆಟ್ಟದು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಡಿರುವ ನಮ್ಮ ಕೂಡಲ ಸಂಗಮ ದೇವ ಅಂತ. ಬಹುಶಃ ನಾವೆಲ್ಲ ದೇವರನ್ನ ನಂಬುವಂತವರು ಒಳ್ಳೆಯದು ಕೆಟ್ಟದ್ದು ಕೂಡ ನಾವು ನಂಬುತ್ತೇವೆ. ಒಳ್ಳೆಯದು ಕೆಟ್ಟದ್ದು ನಂಬುವಂತ ಸಂದರ್ಭದಲ್ಲಿ ಯಾರೋ ಮಹಾತ್ಮರು ಬಂದು ನೀನು ದಾನ ಮಾಡಬೇಕು, ಧರ್ಮ ಮಾಡಬೇಕು, ನಿನ್ನ ಕರ್ಮಗಳು ಬಗೆಹರಿತವೆ, ಪ್ರಾರಬ್ಧ ಎಲ್ಲ ಬಗೆಹರಿಯುತ್ತವೆ ಅಂತೇಳಿ ಏನೋ ನಿಮ್ಮ ಭಾವನಾತ್ಮಕ ವಿಚಾರಗಳಿಗೆ ಸ್ಪರ್ಶ ಮಾಡೋಗ್ತದೆ. ಆ ಸಂದರ್ಭದಲ್ಲಿ ಮನುಷ್ಯ ಏನ್ ಮಾಡ್ತಾನೆ ಅಂತಂತಂದ್ರೆ ಕೊಡುಗೆ ದಾನಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ.
ನೀಡುವ ಕೆಲಸವನ್ನ ಮಾಡ್ತಾನೆ. ಯಾರು ಬರ್ತಾರೋ ಮನೆಗೆ ಅವರಿಗೆಲ್ಲ ಅಕ್ಕಿ, ದವಸ, ಧಾನ್ಯ ನೀಡುವ ಕೆಲಸವನ್ನು ಮಾಡ್ತಾನೆ. ಹಾಗೆ ಮಾಡುವ ಎಲ್ಲ ಕೆಲಸಗಳಲ್ಲೂ ಕೂಡ ಸತ್ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಮನುಷ್ಯನಿಗೆ ಏನಿರುತ್ತೆ ಅಂತಂದ್ರೆ ಮನಪೂರ್ವಕವಾಗಿ ಮಾಡ್ತಾ ಇರೋದಿಲ್ಲ. ಯಾರೋ ಹೇಳಿದಾರಲ್ಲ, ಏನೋ ಮಾಡಿದಾರಲ್ಲ, ಏನೋ ಶಾಸ್ತ್ರ ಹೇಳ್ಬಿಟ್ಟಿದೆಯಲ್ಲ, ಮಾಡ್ಬೇಕಲ್ಲ ಅಂತೇಳಿ ಮಾಡ್ತಾ ಇರ್ತಾರೆ. ನೀವು ಮಾಡುವ ಕಾರ್ಯದಲ್ಲಿ ನಿಮ್ಮ ಭಾವ, ಹೃದಯ, ಮನಸ್ಸು ಅಲ್ಲಿ ಇಲ್ಲ ಅನ್ನೋದಾದ್ರೆ, ಹೃದಯ ತುಂಬಿ ಯಾವ ಕೆಲಸವನ್ನು ಮಾಡದೇ ಇದ್ರೆ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ವ್ರತ ಪ್ರಯತ್ನ ಆಗುತ್ತೆ. ನಿಮ್ಮ ಪ್ರಯತ್ನ ವ್ಯರ್ಥವಾಗಿ ಹೋಗುತ್ತೆ. ಉದಾಹರಣೆಗೆ ಮಹಾತ್ಮರು ಹೇಳ್ತಾರೆ, ಏನಂತ ಹೇಳ್ತಾರೆ, ದಿನ ಎದ್ದು ಸ್ನಾನ ಮಾಡಬೇಕು, ಸ್ನಾನ ಮಾಡಿದ್ಮೇಲೆ ಪೂಜೆ ಮಾಡಬೇಕು, ಪೂಜೆ ಮಾಡಿದ್ಮೇಲೆ ಮಂಗಳಾರತಿ ಮಾಡಿ ಅದರ ಮಂಗಳಾರತಿಯನ್ನ ಸ್ಪರ್ಶವನ್ನ ಮಾಡಬೇಕು, ನಂತರ ನೀನು ನಿನ್ನ ಕೆಲಸಗಳನ್ನ ನೋಡ್ಕೋಬೇಕು ಅಂತ ಹೇಳ್ತಾರೆ. ದೇವರಿಗೆ ಮಾಡುವ ಮಂಗಳಾರತಿಯಲ್ಲಿ, ದೇವರಿಗೆ ಮಾಡುವ ಪೂಜೆಯಲ್ಲಿ ನಮಗೆ ಅರ್ಥನೇ ಗೊತ್ತಿಲ್ಲದೆ ಇದ್ದಾಗ, ಆ ಮಂಗಳಾರತಿಯ ಮಹತ್ವನೇ ಗೊತ್ತಿಲ್ಲದೆ ಇದ್ದಾಗ, ಇತ್ತೀಚೆಗೆ ಏನಾಗಿದೆ, ಇದು ಆಧುನಿಕ ಜಗತ್ತು. ನೀವು ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಈಗ ಮಿಷಿನ್ ಬಂದ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಬಂದಿದೆ ಅಂತಂದ್ರೆ ಇತ್ತೀಚೆಗೆ ಕರ್ನಾಟಕಕ್ಕೆ ಹೆಜ್ಜೆ ಇಡ್ತಾ ಇದೆ ಅಂತ. ನೀವೇನ್ ಪ್ಲಾಸ್ಟಿಂಗ್ ಮಾಡ್ತಿರಲ್ಲ, ಈ ಪ್ಲಾಸ್ಟಿಂಗ್ ಕೂಡ ಒಂದು ದಿನ ಎಲ್ಲ ಇಬ್ರು ತರಗಾರರು, ಇಬ್ರು ಕೂಲಿಯರ್ ಮಾಡೋ ಕೆಲಸನ 1 ಗಂಟೆ ಒಳಗಡೆ ಒಂದು ಮಿಷಿನ್ ಮಾಡಿ ಹೋಗ್ತಾ ಇದೆ. ಸೊ ಪೇಮೆಂಟ್ ಮಿಷಿನ್ ಕೊಡ್ಬೇಕಾಗೈತೆ ನೀವು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.